ಅಂದ ತಕ್ಷಣ ಸ್ವೀಟ್ಸ್ ಗಳ ಸುರಿಮಳೆ ಮನೆಯಲ್ಲಿ. ರಿಮೆಂಬರ್ ಲೈಕ್ ಹೌ ಸುದೀಪ್ ಸರ್ ನನ್ನನ್ನ ರೇಗಿಸಿದ್ದು ಅಂತ. ಏನಾಯ್ತು ಬಿಗ್ ಬಾಸ್ ಮನೆ ಒಳಗಡೆ ನಾವು ತುಂಬಾ ದಿವಸದಿಂದ ಏನನ್ನು ನೋಡಿರ್ಲಿಲ್ಲ ಅಲ್ಲ. ಸೊ ಹಬ್ಬ ಅಂತ ಬಂದಾಗ ನಮ್ಗೆ ಪಟಾಕಿ ಸ್ವೀಟ್ಸ್ ಇದನ್ನೆಲ್ಲ ಸುದೀಪ್ ಸರ್ ಮಾತಾಡ್ತಾ ಮಧ್ಯದಲ್ಲಿ ಕೊಟ್ಟು ಕಳ್ಸಿದ್ರು. ಅಂದ್ರೆ ನಮ್ಗೆ ಟೀಮ್ ಇಂದ ಬಂತು, ಎಲ್ಲರೂ ಪಟಾಕಿ ಹೊಡಿಯೋದು ಇನ್ನೊಂದ್ ಮಾಡೋದು ಎಲ್ಲ. ಫಸ್ಟ್ ಆಫ್ ಆಲ್ ನನಗೆ ಭಯ, ನಾ ಹೊಡಿಯಲ್ಲ, ದಟ್ ಇಸ್ ಮೈ ಪಾರ್ಟ್, ಅದು ಯಾರಿಗೂ ಗೊತ್ತಿಲ್ಲ. ಐ ವಾಸ್ ಸೋ ಬಿಸಿ ಅಲ್ಲಿ ಇದ್ದಿದ್ ಸ್ವೀಟ್ ಗಳನ್ನ ಎತ್ಕೊಂಡು ಬಚ್ಕೊಂಡು ತಿನ್ಕೊಡೋದ್ರಲ್ಲಿ. ಎಲ್ಲರೂ ಪಟಾಕಿ ಹೊಡೆದು ಹಬ್ಬ ಆಚರಿಸ್ತಾ ಇದ್ರೆ ನೀವೊಂದ್ 2 kg ಸ್ವೀಟ್ ತಿಂದು ಚೆನ್ನಾಗಿ ಆಚರಿಸಿದೀರಾ ಅಂತ ಹೇಳಿದ್ರು. ಲೈಕ್ ಎವ್ರಿ ಟೈಮ್ ಐ ಸಿ ದ ಸ್ವೀಟ್ ಬಾಕ್ಸ್ ನೌ ಐ ರಿಮೆಂಬರ್ ಸುದೀಪ್ ಸರ್ ವರ್ಡ್ಸ್. ಓಕೆ. ನಿಮಗೆ ಅಂದ್ರೆ ಸ್ವೀಟ್ ಮಾಡಕ್ಕೆ ಬರತ್ತಾ? ಪ್ರಿಪೇರ್ ಮಾಡ್ತೀರಾ ಮನೆಯಲ್ಲಿ? ಗಸಗಸೆ ಪಾಯಸ ಅಂದ್ರೆ ಇಷ್ಟ ಅಂತ ಕೇಳ್ಪಟ್ಟಿದೀನಿ ತನಿಷಾ ಅವ್ರಿಗೆ, ಹೌದಾ? ಓ ಮೈ ಗಾಡ್, ಹೌ? ನಮಗ್ ಗೊತ್ತಿರುತ್ತೆ ಇದೆಲ್ಲ ಒಂಥರ. ಅಂದ್ರೆ ನನ್ ಪಾಯಸ ಅಂದ್ರೆ ಲಿಕ್ವಿಡ್ ಸ್ವೀಟ್ಸ್ ನನಗೆ ಆಗ್ ಬರಲ್ಲ. ಆಕ್ಚುಲಿ ಮನೇಲೆ ಮಾಡಿರ್ಬೇಕು, ಕಡಿಮೆ ಅಂದ್ರೆ ಕಡಿಮೆ ಸ್ವೀಟ್ ಹಾಕಿ ಮಾಡಿರ್ಬೇಕು, ಅವಾಗ ಐ ವಿಲ್ ಡ್ರಿಂಕ್ ದಾಟ್. ಇಲ್ಲ ಅಂತಂದ್ರೆ ನೋ. ನನಗೆ ಅಂದ್ರೆ ನಾರ್ಮಲ್ ಆಗಿ ಸಕ್ಕರೆ ಹಾಕ್ಬಿಟ್ರೆ ಅದಷ್ಟು ಸ್ವೀಟ್ ಅಲ್ಲಿ ಲಿಕ್ವಿಡ್ ಫಾರ್ಮ್ಯಾಟ್ ನನಗೆ ಇಷ್ಟ ಆಗಲ್ಲ. ಬಟ್ ನನಗೆ ಪ್ರಾಪರ್ ಮೈಸೂರ್ ಪಾಕ್ ಅಂದ್ರೆ ಎಸ್ಪೆಷಲಿ ಹಳೆ ಮೈಸೂರ್ ಪಾಕ್ ಬರತ್ತಲ್ಲ, ಆ ಫಾರ್ಮ್ಯಾಟ್ ಅಲ್ಲಿ ಮಾಡಿದ್ರೆ ಸಿಕ್ಕಾಬಡೆ ಇಷ್ಟ. ಇದನ್ನು ತಿನ್ನಲ್ಲ ಅಂತ ಏನಿಲ್ಲ, ಬಟ್ ಏನಂದ್ರೆ ಅದು ತುಂಬಾ ಇಷ್ಟ ನನಗೆ. ಕುರುಮ್ ಅಂತ ಸ್ವಲ್ಪ ಹಾರ್ಡ್ ವರ್ಷನ್ ಆಫ್ ದ ಮೈಸೂರ್ ಪಾಕ್, ಅಂದ್ರೆ ಓಲ್ಡ್ ಮೈಸೂರ್ ಪಾಕ್ ಆಕ್ಚುಲ್ ಆಗಿ. ಸೊ ಅದೊಂದ್ ಸಿಕ್ಕಂದ್ರೆ ಫ್ರೆಶ್ ಆಗಿ ಮಾಡಿದ್ರೆ ತುಂಬಾ ಇಷ್ಟ ಆಗತ್ತೆ ನನಗೆ. ಇದನ್ನು ಸ್ವಲ್ಪ ತಿಂತೀನಿ. ಅಂದ್ರೆ ಮೊದ್ಲು ತುಂಬಾ ತಿಂತಿದ್ದೆ, ಈಗ ಅದು ಅಷ್ಟು ಇದಿಲ್ಲ, ಬಿಟ್ಬಿಟ್ಟಿದೀನಿ. ಓಕೆ, ಲೈಕ್ ಐ ಆಮ್ ನಾಟ್. ಒಬ್ಬಟ್ಟು ಚೆನ್ನಾಗಂದ್ರೆ ಮನೇಲಿ ಮಾಡಿರೋದಿರ್ಬೇಕು, ಯಾರಾದ್ರೂ ಚೆನ್ನಾಗಿ ಮಾಡ್ತಾರಲ್ಲ ಹಂಗೆಲ್ಲ ಮಾಡ್ಕೊಟ್ಬಿಟ್ರೆ ತುಂಬಾ ಇಷ್ಟ. ತುಪ್ಪ ಹಾಕೊಂಡು ನಾನು ಮೈಸೂರ್ ಪಾಕ್ ಮಾಡಕ್ಕೆಲ್ಲ ಟ್ರೈ ಮಾಡಿದ್ದೆ, ಎಕ್ಕುಟ್ಟೋಗಿತ್ತು. ಮತ್ತೆ ನಮ್ಮ ಹೇರ್ ಡ್ರೆಸ್ಸರ್ ಒಬ್ರು ಲತಾಕ ಅಂತ, ಅವ್ರು ಮಾಡೋ ರವೆ ಉಂಡೆ ನಂಗೆ ಸಿಕ್ಕಾಬಡೆ ಇಷ್ಟ. ಅಂದ್ರೆ ನಂಗೆ ಮೊದ್ಲಿಂದನೂ ರವೆ ಉಂಡೆ ಇಷ್ಟ ಆಯ್ತು, ಬಟ್ ಅವ್ರೊಂದು ಸಕ್ಕತ್ತಾಗಿ ಮಾಡ್ತಾರೆ. ಅದನ್ನ ಮೀರಿದ್ದು ಸ್ವೀಟ್ ಅಂದ್ರೆ ರವೆ ಉಂಡೆ ಸ್ವೀಟ್ ನಾನು ಎಲ್ಲೂ ಬೇರೆ ತಿಂದಿಲ್ಲ. ಸೊ ಲತಾಕ ಮಾಡಿರುವಂತ ರವೆ ಉಂಡೆ ನನ್ಗೆ ಸಿಕ್ಕಾಬಡೆ ಇಷ್ಟ ಆಗತ್ತೆ. ಅದೊಂಥರ ಲೈಕ್ ಇವಾಗ್ಲೂ ನೆನ್ಸ್ಕೊಂಡ್ರೆ ನಂಗೆ ಬಾಯಲ್ಲಿ ನೀರ್ ಬರುತ್ತೆ, ಆ ಫಾರ್ಮ್ಯಾಟ್. ರವ ಟೈಪ್ ಅಂದ್ರೆ ಫುಲ್ ಬಿಡಿ ಇರಬೇಕು, ಸಾಫ್ಟ್ ಇರಬೇಕು, ಅಟ್ ದ ಸೇಮ್ ಟೈಮ್ ಸಕ್ಕರೆ ಕಡಿಮೆ ಇರಬೇಕು. ಒಳ್ಳೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಸವಿತಾ ಇದ್ರೆ ಅದ್ರ ಮಜಾನೇ ಬೇರೆ. ನಂಗೂ ಬಾಯಲ್ಲಿ ನೀರ್ ಬರ್ಸ್ತಾ ಇದ್ದಾರೆ ತನಿಷಾ ಅವರು. ಓಕೆ, ಇನ್ನು ನಿಮಗೆ ಯಾವ ಸ್ವೀಟ್ ಮಾಡಕ್ ಬರುತ್ತೆ? ನಾನು ಹಬ್ಬದ ಟೈಮಲ್ಲಿ ಈ ಸ್ವೀಟ್ ನ ಮನೇಲಿ ಮಾಡ್ಬಿಟ್ಟು ನಾನು ಎಂಜಾಯ್ ಮಾಡ್ತೀನಿ ಚೆನ್ನಾಗಿ ಅಂತ ಅಂದ್ರೆ ಯಾವ್ದು? ಇಲ್ಲ ಅಂದ್ರೆ ಟ್ರೈ ಮಾಡಿರೋದುಂಟು, ಇಲ್ಲ ಅಂತಲ್ಲ. ಮೈಸೂರು ಪಾಕ್ ಎಕ್ಕುಟ್ಟೋಗಿರೋದು ಉಂಟು. ಬಟ್ ಏನಂದ್ರೆ ಬಟ್ ಸ್ಟಿಲ್ ಅದೊಂದು ಪುಡಿ ಫಾರ್ಮ್ಯಾಟ್ ಇತ್ತು. ನನ್ಗೆ ಅದು ಕೇಕ್ ಟೈಪ್ ಕಟ್ ಮಾಡಕ್ ಆಗ್ಲಿಲ್ಲ, ಪುಡಿ ಫಾರ್ಮ್ಯಾಟ್ ಆಗಿತ್ತು. ಇಟ್ ವಾಸ್ ಟೇಸ್ಟಿ ಎನಫ್, ತಿನ್ಬಹುದು ಅನ್ನೋ ಕೈಂಡ್ ಆಫ್ ಇತ್ತು. ಯಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ? ಬಲಿಪಶು ಯಾರು? ನಮ್ಮಮ್ಮ ಪಾಪ. ಯೂಶಲಿ ನಮ್ಮಮ್ಮನೇ ನಾನು ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಬಟ್ ಏನಂತಂದ್ರೆ ನಾ ಫಸ್ಟ್ ಟೈಮ್ ಮಾಡೋದು ಯಾವಾಗ್ಲೂ ಚೆನ್ನಾಗಿರುತ್ತೆ. ನಂಗೆ ಗೊತ್ತು ಅನ್ಕೊಂಡು ಸೆಕೆಂಡ್ ಟೈಮ್ ಮಾಡ್ಬೇಕಾದ್ರೆ ಎಕ್ಕುಟ್ಟೋಗಿರುತ್ತೆ ಆಕ್ಚುಲಿ. ಸೊ ಫಸ್ಟ್ ಟೈಮ್ ಏನಾದ್ರು ನೋಡ್ಬೇಕಾದ್ರೆ ಯೂಟ್ಯೂಬ್ ಅದೇ ಏನಾದ್ರು ನೋಡ್ಕೊಂಡು ಮಾಡ್ತೀನಿ, ಬರತ್ತೆ. ಅದ್ ಬಿಟ್ರೆ ಬೇರೆ ಸ್ವೀಟ್ ರವೆ ಉಂಡೆ ಬಿಟ್ರೆ ಜಾಮೂನ್. ಜಾಮೂನ್ ಮಾಡ್ಬೋದು, ಅದೊಂದು ಮಾಡ್ಬೋದು. ಇನ್ನ ಅಡಿಗೆಗಳು ಅಂತ ಬಂದಾಗ ಸಾಕಷ್ಟು ವೆರೈಟೀಸ್ ಆಫ್ ಅಡಿಗೆಗಳೆಲ್ಲ ಇರುತ್ತೆ ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ. ಸೊ ನೀವ್ ಏನೆಲ್ಲ ಸ್ವೀಟ್ಸ್ ಜೊತೆಗೆ ಬೇರೆ ಯಾವ್ಯಾವ ತರಹೇವಾರಿ ಅಡಿಗೆಗಳನ್ನ ಸವಿಯೋದಕ್ಕೆ ಇಷ್ಟಪಡ್ತೀರಾ, ನೀವು ಮಾಡ್ತೀರಾ? ನಾನು ಮಾಡೋದು ಆಲ್ಮೋಸ್ಟ್ ಎಲ್ಲ ತರ ಮಾಡ್ತೀನಿ. ಅಂದ್ರೆ ನನಗೆ ಈ ಪ್ಲೇನ್ ಅನ್ನ ಸಾರು ಮಾಡೋದು ಕಷ್ಟ. ಸೊ ಲೈಕ್ ಅನ್ನ ಆಗ್ಲಿ ಅಥವಾ ಮಾಮೂಲ್ ಸಾರಾಗ್ಲಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಯು ಆಸ್ಕ್ ಮೀ ಫಾರ್ ಲೈಕ್ ಸಮ್ ಯಾವ್ದಾದ್ರು ಪನ್ನೀರ್ ಸ್ಪೆಷಲ್ ಡಿಶ್ ಮಾಡು ಅಥವಾ ನಾನ್ ವೆಜ್ ಅಲ್ಲಿ ಎಲ್ಲ ಮಾಡ್ತೀನಿ. ಅದು ಅನದರ್ ಡಿಫ್ರೆಂಟ್ ಪಾರ್ಟ್ ಆಲ್ ಟುಗೆದರ್. ಅಂಡ್ ಐ ಡೂ ಪರ್ಫೆಕ್ಟ್ ಬೋಂಡಾ ಬಜ್ಜಿ. ಸೊ ಅಂದ್ರೆ ನನ್ನ ಫ್ಯಾಮಿಲಿನಲ್ಲಿ ಎಲ್ರಿಗೂ ಅದೇ ಶ್ರುತಿ ಅಂತ ಕರೀತಾರೆ. ಸೊ ಶ್ರುತಿ ಮಾಡೋ ಬಜ್ಜಿ ಮಾಡು ಅನ್ನೋ ತರ ಅದೊಂದು ಲೇಬಲ್ ಆಗ್ಬಿಟ್ಟಿದೆ ಇವಾಗ. ನಾನು ಎಸ್ಪೆಷಲಿ ಹೀರೆಕಾಯಿ ಬಜ್ಜಿ, ಯೂಶಲಿ ನಮ್ಮ ಮನೆಯಲ್ಲಿ ಹೀರೆಕಾಯಿ ಎಲ್ಲ ಯೂಸ್ ಮಾಡಲ್ಲ. ಸೊ ಅದನ್ನ ನಾನು ಒಂದ್ ದಿವಸ ಸರಿ ಹೆಲ್ದಿ ಅಲ್ವಾ ತಿನ್ಲಿ ಅನ್ನೋ ತರದಲ್ಲಿ ನಮ್ಮ ಮಮ್ಮಿಗೆ ಯಾವಾಗೋ ಒಂದ್ಸತಿ ಮಾಡ್ಕೊಟ್ಟಿದ್ದೆ. ಅದೊಂಥರ ಪರ್ಮನೆಂಟ್ ನನ್ನ ಸ್ಪೆಷಲ್ ಬಜ್ಜಿ ಅಥವಾ ಆ ತರ ಫಾರ್ಮ್ಯಾಟ್. ಶ್ರುತಿ ಹೀರೆಕಾಯಿ ಬಜ್ಜಿ ಆ ತರ. ಹೀರೆಕಾಯಿ ಯಾಕೆ ಯೂಸ್ ಮಾಡಲ್ಲ ತನಿಷಾ ಅವರೇ ಮನೇಲಿ? ತರಕಾರಿನೇ ಕಡಿಮೆ. ಮತ್ತೆ ಲೈಕ್ ಮೋಸ್ಟ್ ಆಫ್ ದ ಟೈಮ್ ನಾನ್ ವೆಜಿಟೇರಿಯನ್. ಸೊ ಈಗ ನಾನು ಸಿನಿಮಾ ರಿಲೀಸ್ ಆಗೋವರೆಗೂ ತಿನ್ನಲ್ಲ ಅಂತ ಹೇಳಿ ಬಿಟ್ಟಿದ್ದೀನಿ. ಸೊ ನನ್ನ ಲೈಫ್ ನಲ್ಲೇನೆ ವೆರಿ ಫಸ್ಟ್ ಟೈಮ್ ನಾವು ನಾನ್ ವೆಜ್ ಮಾಡದೇ ಇರೋದು. ಅಂದ್ರೆ ನಾನು ಇಲ್ದೇ ಇದ್ದಾಗ ಮಾಡ್ತಾರೆ, ಅಗೇನ್ ನಮ್ಮ ಮನೇಲಿ ಹಂಗೆಲ್ಲ ಇರೋದಕ್ಕೆ ಬರಲ್ಲ ಯಾರಿಗೂನು.
ಲೈಕ್ ವಿ ಕ್ಯಾನ್ ಈಟ್ ಆಲ್ 3 ಟೈಮ್ಸ್ ಕೈಂಡ್. ನೀವು ಮಾತ್ರ ತಿಂತಾ ಇಲ್ಲ? ನಾ ಮಾತ್ರ ತಿಂತಾ ಇಲ್ಲ. ಆಲ್ರೆಡಿ ಆಯ್ತು, ಒಂದು ತಿಂಗಳ ಮೇಲೆ ಆಯ್ತು ಅಂತ ಅನ್ಕೊಳ್ತೀನಿ. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ, ಅವಾಗ ಅಲ್ಲಿ ಪ್ರೇ ಮಾಡ್ಕೊಂಡು ಬಂದಿದ್ದೆ. ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ನಾನ್ ವೆಜ್ ತಿನ್ನಲ್ಲ ಅಂತ. ಸೂಪರ್. ನೋಡಿ ಎಷ್ಟು ಹೋಪ್ಸ್